ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ. ಇವತ್ತು ಏನಪ್ಪ ಅಂದರೆ ಇದು ಟೈಲರಿಂಗ್ ಕ್ಲಾಸ್ ಫ್ರೀ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಂಗಾಗಿ ಇದು ಫಸ್ಟ್ನೇ ಕ್ಲಾಸು. ಫಸ್ಟ್ಗೆ ನಾವು ಏನಪ್ಪ ತಿಳ್ಕೊಬೇಕು ಅಂದರೆ ಫಸ್ಟು ನಮಗೆ ಇವಾಗ ಬ್ಲೌಸ್ ತಗೋತೀವಿ ಏನು ಅಂತ ಕಟ್ ಮಾಡೋಕ್ಕೆ ಗೊತ್ತಾಗಲ್ಲ. ಇವಾಗ ಪಾರ್ಟ್ಗಳಿಗೆಲ್ಲ ಏನು ಹೇಳ್ತೀವಿ ಹೆಸರು ಅದು ತಿಳ್ಕೊಳ್ಳೋಣ. ಮತ್ತು ಮೆಜರ್ಮೆಂಟ್ ತೊಗೊಳ್ಳೋದೆಲ್ಲ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಫಸ್ಟ್ ಇವಾಗ ಇದ್ರ ಬಗ್ಗೆ ಏನೇನು ಅಂತೀರಿ, ಫಸ್ಟ್ ಬ್ಲೌಸ್ ಇವಾಗ ತಗೊಂಡು ಹೆಂಗೆ ತಗೊಳ್ಳೋದು ಅಳತೆ ಅಂತ ಗೊತ್ತಾಗಲ್ಲ. ಇವಾಗ ಇದಕ್ಕೆ ಏನಂತೀವಿ ಅನ್ನೋದು ಒಂದು ಗೊತ್ತಿರಬೇಕು ನಮಗೆ. ಹಾಗಾಗಿ ಅದ್ರ ಬಗ್ಗೆ ಫಸ್ಟ್ ನೋಡ್ತೀನಿ. ನಾನು ಏನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಟೈಲರಿಂಗ್ ಕ್ಲಾಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಬರ್ತೀನಿ. ನೀವು ಇಂಟ್ರೆಸ್ಟ್ ಕೊಟ್ಟು ಕಲಿತ್ರೆ ಆರಾಮಾಗಿ ಕಲಿಬೋದು. ನಾನು ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ಕೊಡ್ತಾ ಬರ್ತೀನಿ. 1, 2, 3 ಕ್ಲಾಸ್ನ ಹೇಳ್ಕೊಂಡು. ಇದು ಫಸ್ಟ್ನೇ ಕ್ಲಾಸು. ಫಸ್ಟ್ಗೆ ನಮಗೆ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದು ಫಸ್ಟ್ಗೆ ನಾವು ಇವಾಗ ಏನೇನು ಅಂತೀವಿ ಈ ಬ್ಲೌಸಲ್ಲಿ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ಗೆ ಬಂದ್ಬಿಟ್ಟು ನೋಡಿ, ಇದು ಬೋಟ್ ನೆಕ್. ಆ್ಯಕ್ಚುಲಿ ಅವರೇನು ಒಳ್ಳೆ ಡಿಸೈನ್ ಇಸ್ಕೊಂಡಿಲ್ಲ, ಮಾತ್ರ ಬೋಟ್ ನೆಕ್ಕಲ್ಲಿ ಹೊಲ್ದಿರುವಂಥದ್ದು. ಈಗ ಇಟ್ಕೊಂಡ್ರೆ ಇದು ಬೆನ್ನಿನ ಉದ್ದ. ಇಲ್ಲಿಂದ ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಶೋಲ್ಡರು, ಈ ಜಾಯಿಂಟಿಂದ ಇಲ್ಲಿವರೆಗೂ ಇದನ್ನು ನಾವು ಬೆನ್ನಿನ ಉದ್ದ ಅಂತ ಕರಿತೀವಿ. ಇದು ಬೆನ್ನಿನ ಉದ್ದ ತೊಗೋಬೇಕು ಅಂದರೆ ಮೇನ್ ಫಸ್ಟ್ ಇದೆ ಉದ್ದ ತೊಗೋಬೇಕು. ಇದು ಡೀಪು, ಇಲ್ಲೇನು ನಾವು ಡೀಪ್ ಬ್ರಾಡ್ ಇರುತ್ತಲ್ಲ ಅದನ್ನೇ ಅಲ್ಲಿಂದ ಇಲ್ಲಿ ಕೆಳಗಡೆವರೆಗೂ ತೊಗೊಳ್ಳೋದೆ ಡೀಪು. ನೆಕ್ ಡೀಪ್ ಇದು ನೆಕ್ ಡೀಪು. ಫ್ರಂಟ್ ಬಂದ್ಬಿಟ್ಟು ಇದು ಫ್ರಂಟ್ ಡೀಪು. ಓಕೆನಾ? ಇದು ಹಿಂದೆ ಡೀಪ್ ಬರುತ್ತೆ, ಮುಂದೆ ಡೀಪು ಅಂತ ಕರಿತೀವಿ. ಇದು ಅಳತೆ ತೊಗೋಬೇಕಾದ್ರೆ ಫ್ರಂಟ್ ಡೀಪು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಮತ್ತು ಇದನ್ನ ಬಂದ್ಬಿಟ್ಟು ಶೋಲ್ಡರು ಮತ್ತು ನೆಕ್ಕು. ಇಲ್ಲಿ ನೆಕ್ಕಿಗೆ ಇಲ್ಲಿ ಎಕ್ಸ್ಟ್ರಾ ಬರುತ್ತಲ್ಲ, ಇದು ಇಲ್ಲಿ ಕಟ್ ಮಾಡಿದ್ದೀವಲ್ಲ, ಇದೆಲ್ಲ ಸೇರಿದ್ರೆ ನೆಕ್ ಬಿಡ್ತು. ನೆಕ್ಕು ಮತ್ತು ಶೋಲ್ಡರ್ ಪಟ್ಟಿ ಇದಿಷ್ಟು ಇದರದ್ದು. ಇದು ಬಂದ್ಬಿಟ್ಟು ಆರ್ಮೋಲ್ ರೌಂಡ್. ಇದು ಕಂಕ್ಳ ಹತ್ರ ಇಲ್ಲಿದೆಯಲ್ಲ, ಇದನ್ನು ನಾವು ಆರ್ಮೋಲ್ ರೌಂಡ್ ಅಂತೀವಿ. ಇದು ಬ್ಯಾಕ್ದು ಇರುತ್ತೆ. ಇದು ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ತೋರಿಸ್ತೀವಿ ಶೇಪ್ ತೆಗೆಯೋದೆಲ್ಲ. ಮತ್ತು ಇದು ಬಂದ್ಬಿಟ್ಟು ಸ್ಲೀವ್ ಉದ್ದ. ಇದು ಸ್ಲೀವ್ನ ಉದ್ದ ಅಂತೀವಿ. ಹಿಂಗೆ ಎಷ್ಟು ಉದ್ದ ಬೇಕು ಅಂದಾಗ ನೋಡಿಕೊಂಡು ಎಷ್ಟು ಉದ್ದ ಅಂತ ತಗೋತೀವಲ್ಲ ಇದೇ ಉದ್ದ. ಇದು ಬಂದ್ಬಿಟ್ಟು ಸುತ್ತಳತೆ, ತೋಳಿನ ಸುತ್ತಳತೆ. ಇದು ತೋಳಲ್ಲಿ ಸುತ್ತಳತೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀವಲ್ಲ ಅದು ಇದು. ಮತ್ತು ಇದು ಬಂದ್ಬಿಟ್ಟು ಹಿಂದೆದೆಲ್ಲ ಆಯ್ತು. ಹಿಂದೆದು ಮತ್ತೆ ಇನ್ನೊಂದಿದೆ, ಇದು ಡಾಟ್ ಪಾಯಿಂಟ್. ಇಲ್ಲಿ 2 ಡಾಟ್ ಪಾಯಿಂಟ್ ಬರುತ್ತೆ ಹಿಂದೆದು ನೋಡಿ, ಇಲ್ಲೊಂದು 2 ಡಾಟ್ ಪಾಯಿಂಟ್ ಬರುತ್ತೆ ಬ್ಯಾಕಲ್ಲಿ. ಆಯಿತಾ? ಇವಾಗ ಫ್ರಂಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಫ್ರಂಟಲ್ಲಿ ಇದು ನೆಕ್ ಡೀಪು. ನಾನು ಆಗಲೇ ಹೇಳ್ದಂಗೆ ಇದು ನೆಕ್ ಡೀಪ್ ಬರುತ್ತೆ. ಇದು ಡಾಟ್ಗಳು. ಈ ಡಾಟಲ್ಲೂ ಒಂದು 3 ಡಾಟು, 2 ಡಾಟು, 4 ಡಾಟು ಈ ಥರ ಬರುತ್ತೆ. ಇದು 4 ಡಾಟ್ ಬ್ಲೌಸು. ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ಟಲ್ಲೂ ಮಾಡ್ಬೋದು, ಕಟೋರಿ ಮಾಡ್ಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಫಸ್ಟ್ಗೆ ನಿಮಗೆ ಬ್ಲೌಸಲ್ಲಿ ಏನೇನು ಪಾರ್ಟ್ಗಳು ಬರುತ್ತೆ ಅದು ತಿಳ್ಕೊಳ್ಳಿ ಸಾಕು. ಇಷ್ಟ ಆಯಿತಾ? ಇದು ಡಾಟ್ ಹಿಡಿಯೋದು ಕಪ್ಸು ಅಂತೀವಿ. ಇಲ್ಲಿ 4 ಡಾಟ್ ಬರುತ್ತೆ, 3 ಡಾಟ್ ಬರುತ್ತೆ. ಅದು ನಾವು ಹೇಗೆ ಅಳತೆ ತೊಗೋತೀವಿ ಅದ್ರ ಮೇಲೆ ಬರುತ್ತೆ. ಓಕೆನಾ? ಮತ್ತು ಇದು ಬಂದ್ಬಿಟ್ಟು ಬೆಲ್ಟ್ ಪಟ್ಟಿ. ಇದನ್ನು ಬೆಲ್ಟ್ ಪಟ್ಟಿ ಅಂತೀವಿ. ಇದನ್ನು ಯಾವಾಗ್ಲೂ ಬೆಲ್ಟ್ ಪಟ್ಟಿ 3 ಪೀಸ್ ಬೇಕೇ ಬೇಕು ನಮಗೆ. ಯಾವಾಗಲೂ ಬೆಲ್ಟ್ ಪಟ್ಟಿಗೆ 3 ಪೀಸ್ ಹಾಕಬೇಕಾಗುತ್ತೆ. ಇದು ಬಂದ್ಬಿಟ್ಟು ಉಕ್ಸ್ ಪಟ್ಟಿ. ಕಾಜಾಪಟ್ಟಿ, ಐಪಟ್ಟಿ ಅಂತಾರಲ್ಲ ಹಂಗೆ ಇದು ಉಕ್ಸ್ ಪಟ್ಟಿ. ನಾನು ಜಾಸ್ತಿ ಕಾಜಾಪಟ್ಟಿ ಆ ಥರ ಯೂಸ್ ಮಾಡಲ್ಲ. ಇದು ಉಕ್ಸ್ ಪಟ್ಟಿ. ಹಿಂಗೆ ಫೋಲ್ಡಿಂಗ್ ಆಗಿ ಉಕ್ಸ್ ಹಾಕಿದ್ದೀನಿ ನೋಡಿ. ಉಕ್ಸ್ ಹಾಕೋದು ಆ ಕಡೆದು ಉಕ್ಸ್ ಪಟ್ಟಿ ಅಂತೀವಿ. ಈ ಕಡೆ ಕಾಜಾ ಮಾಡೋದನ್ನು ಐಪಟ್ಟಿ ಅಂತೀವಿ. ನಾನು ಐಪಟ್ಟಿ ಅಂತಲೇ ಕರೆಯೋದು, ಕಾಜಾಪಟ್ಟಿ ಅಂತಾರೆ ಕೆಲವರು. ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿ ಈ ಥರ ಬರುತ್ತೆ. ಈ ಕಡೆ ಐ ಮಾಡ್ಕೋಬೇಕು, ಈ ಕಡೆ ಉಕ್ಸ್ ಮಾಡ್ಕೋತೀವಲ್ಲ ಇದಕ್ಕೆ ಈ ರೀತಿ ಅಂತೀವಿ. ಇದು ಬಂದ್ಬಿಟ್ಟು ಕಂಕ್ಳು ಸುತ್ತಳತೆ. ಆರ್ಮೋಲ್ ರೌಂಡ್ ಅಂತೀವಲ್ಲ ಇದು ಕಂಕ್ಳು ನೋಡಿ. ಈ ಕಡೆಯಿಂದ ಇಲ್ಲಿವರೆಗೂ ಕಂಕ್ಳವರೆಗೂ ಇದು ಬಂದ್ಬಿಟ್ಟು ಆರ್ಮೋಲ್ ರೌಂಡ್ ಅಂತಾರೆ. ಕಂಕ್ಳು ಸುತ್ತಳತೆ ಅಂತಲೂ ಕರೀತಾರೆ. ಆಯಿತಾ? ಇದಿಷ್ಟು. ಮತ್ತು ಇದು ಬಂದ್ಬಿಟ್ಟು ಶೋಲ್ಡರು. ನಾನು ಆಗಲೇ ಹೇಳ್ದಂಗೆ 2 ಸೇರಿಸಿ ಹೇಳಿದೆ. ನೆಕ್ ವಿಡ್ತು ಮತ್ತು ಇದು ಶೋಲ್ಡರ್ ಪಟ್ಟಿ. ಇದು ಬಂದ್ಬಿಟ್ಟು ಶೋಲ್ಡರ್ ಪಟ್ಟಿ. ಇದು ಪ್ರೆಸ್ ಬಟನ್ ಹಾಕೋ ಇರೋವಂಥ ಪಟ್ಟಿ. ಇದಿಷ್ಟು ಬ್ಲೌಸಲ್ಲಿ ಇರುವಂಥ ಪಾರ್ಟ್ಗಳು. ಇದರಲ್ಲಿ ಇನ್ನೇನಾದ್ರು ಮರ್ತಿದ್ದೀವಾ? ಇಲ್ಲ. ಇದು ಬಂದ್ಬಿಟ್ಟು ಸುತ್ತಳತೆ ನೋಡಿ. ಇಲ್ಲಿಂದ ಉಕ್ಸ್ ಪಟ್ಟಿ ಇರುತ್ತಲ್ಲ, ಇಲ್ಲಿಂದ ನಾವು ಹಿಂಗೆ ಮೆಜರ್ಮೆಂಟ್ ತೊಗೊಂಡ್ರೆ ಇದು ಸೊಂಟದ ಸುತ್ತಳತೆ ಅಂತ. ಇಲ್ಲಿಂದ ಇಲ್ಲಿವರೆಗೂ ನಾವು ಹಿಂಗೆ ತೊಗೋತೀವಲ್ವಾ, ಹಿಂಗೆ ತೊಗೊಂಡು ಫೋಲ್ಡ್ ಮಾಡ್ಕೊತೀವಿ ಟೇಪ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದನ್ನ ಸುತ್ತಳತೆ ಅಂತ ಕರಿತೀವಿ. ಮತ್ತು ನಾವು ಮಾಮೂಲಿ ಮೆಜರ್ಮೆಂಟ್ ತೊಗೋಬೇಕು ಅಂದರೆ ಇಲ್ಲಿಂದ ಮಾಮೂಲಿ ಉಕ್ಸ್ ಪಟ್ಟಿಯಿಂದ ಇಲ್ಲಿವರೆಗೂ ತೊಗೊಂಡ್ರೆ ಅದು ಎದೆ ಸುತ್ತಳತೆ. ಇಲ್ಲ ಈ ಥರನೂ ತೊಗೋಬೋದು ನೋಡಿ. ಇಲ್ಲಿಂದ ಈ ಕಂಕ್ಳವರೆಗೂ, ಈ ಕಂಕ್ಳಿದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡ್ರೆ ಇದು ಸುತ್ತಳತೆ, ಎದೆ ಸುತ್ತಳತೆ. ಇದು ಸೊಂಟದ ಸುತ್ತಳತೆ. ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆ, ಇಲ್ಲಿಗೆ ಸೊಂಟದ ಸುತ್ತಳತೆ. ಇದು ಇಷ್ಟು ಬ್ಲೌಸಲ್ಲಿ ನೀವು ತಿಳ್ಕೊಬೇಕಾಗಿರುವಂಥದ್ದು. ಮತ್ತು ಇನ್ನೂ 1-2 ಮಾತು ಹೇಳ್ಬಿಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇರಬೇಕು. ಅಯ್ಯೋ ಯಾರೋ ಕಲಿತಿದ್ದಾರೆ, ಯಾರೋ ದುಡಿತಾ ಇದ್ದಾರೆ, ಅವ್ರು ನೋಡಿಕೊಂಡು ನಾವು ಕಲಿತೀವಿ ಮಾಡ್ತೀವಿ ಅಂತ ಮಾತ್ರ ಹೋಗಬೇಡಿ. ನೀವು ಇಂಟ್ರೆಸ್ಟ್ ಕೊಡಬೇಕು. ಇವಾಗ ಏನೇ ಆದ್ರೂ, ಇವಾಗ ನಾವೊಂದು ಏನಾದರೂ ಹಾಕಿರ್ತೀವಿ ಅಂದರೆ ಅದ್ರ ಬಗ್ಗೆ ನೀವು ಇವಾಗ ಒಂದು ಕಟಿಂಗ್ ಆಗಲಿ, ಒಂದು ಎಮ್ಮಿ ಹುಕ್ಸ್ ಮಾಡೋದಾಗಲಿ ಎಲ್ಲನೂ ನೀವು ಅಲ್ಲಲ್ಲೇ ಟ್ರೈ ಮಾಡ್ತಾ ಇರಬೇಕಾಗುತ್ತೆ. ಆಯಿತಾ? ಇಲ್ಲ ಅಂದರೆ ಏನಾಗುತ್ತೆ, ನೀವು ಅಯ್ಯೋ ಬಿಡು ನಾಳೆ ಮಾಡೋಣ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ನಾವೇನು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಅದನ್ನು ನೀವು ಅಲ್ಲೇ ಟ್ರೈ ಮಾಡಬೇಕು. ಆಯಿತಾ? ಅದೊಂದು. ಆಮೇಲೆ
ಮುಖ್ಯವಾಗಿ ಇವಾಗ ನೆಕ್ಸ್ಟ್ ಇನ್ನೇನು ಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಬ್ಲೌಸಲ್ಲಿ ನಮಗೆ ಇಷ್ಟು ಈ ಥರ ಹೇಳ್ತೀವಿ ಪಾರ್ಟ್ಸ್ಗಳು. ಇದರಲ್ಲಿ ಬಂದುಬಿಟ್ಟು ನೆಕ್ ಡೀಪ್ ಬಂದುಬಿಟ್ಟು ಫ್ರಂಟಿಗೆ ಇನ್ನೂ ಡೀಪ್ ಬರುತ್ತೆ. ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಡೀಪು ಏನು ಅಂತೀವಿ ಅಂತ ಅನ್ನೋದು ಮಾತ್ರ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೇಳ್ಕೊಂಡು ಹೋಗ್ತೀನಿ. ಯಾವ ಥರ ಅಳತೆ ತೊಗೊಳ್ಳೋದು, ಯಾವ ರೀತಿ ಕಟಿಂಗ್ ಮಾಡೋದು, ಆ ಥರ ಒಂದೇ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಟೈಲರಿಂಗ್ ಕ್ಲಾಸಲ್ಲಿ ಏನೇನು ಮುಖ್ಯವಾಗಿ ಬೇಕಾಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವಾಗ ನಾವು ಟೈಲರಿಂಗ್ ಕ್ಲಾಸ್ ಫಸ್ಟಲ್ಲಿ ಇದು ಬ್ಲೌಸಲ್ಲಿರುವಂಥ ಪಾರ್ಟ್ಸ್ಗಳು ಆಯಿತಾ. ಇದಿಷ್ಟನ್ನು ತಿಳ್ಕೊಂಡ್ರೆ ನೀವು ಇವಾಗ ಯಾವುದೋ ಒಂದು ಬ್ಲೌಸ್ ತೊಗೋತೀರಾ, ಅಳತೆ ತೊಗೋಬೇಕು ಅಂದರೆ ಅವಾಗ ಗೊತ್ತಾಗಬೇಕಲ್ಲ ನಿಮಗೆ, ಅದಕ್ಕೆ ಇದೆಲ್ಲ ಗೊತ್ತಿರಬೇಕು. ಹಾಗಾಗಿ ನೀವು ತಾಳ್ಮೆಯಿಂದ ಕಲಿಬೇಕು. ಅಯ್ಯೋ ಬಿಡು ಅವ್ರು ಕಲಿತಾರೆ ಇವ್ರು ಕಲಿತಾರೆ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಇಂಟ್ರೆಸ್ಟ್ ಕೊಟ್ಟು ಕಲಿತೆ ಆರಾಮಾಗಿ ಕಲಿಬೋದು. ಮನೇಲಿ ಇವಾಗ ಎಷ್ಟೋ ಜನ ಬೇರೆಯವ್ರ ಬಟ್ಟೆ ಹೊಲಿಯೋದು ಅವ್ರ ಬಟ್ಟೆ ಹೊಲ್ಕೊಂಡ್ರೆ ಸಾಕು ಅನ್ನೋ ಲೆವೆಲ್ಗೆ ಕಲ್ತಿದ್ದಾರೆ. ನೀವು ಆ ಥರ ಕಲೀರಿ ಅಂತ ನಾನು ತುಂಬ ದಿವಸ ಅನ್ಕೋತಿದ್ದೆ ಕ್ಲಾಸ್ ಮಾಡಬೇಕು ಅಂತ. ಅದು ಇವತ್ತು ಋಣ ಕೂಡಿದೆ. ನಾನು ಹಿಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ಆಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ನಾನು ಇದರಲ್ಲಿ 1, 2 ಅಂತ ಹಾಕೊಂಡು ಹೋಗ್ತೀನಿ. ನೀವು ಅವಾಗ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋದರೆ ನಿಮಗೆ ಅದ್ರ ಡೀಟೇಲ್ಸು ಸ್ಟಾರ್ಟಿಂಗಿಂದನೂ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ಗೆ ನಾನು ಅದಕ್ಕೆ ಇದನ್ನ ಹೇಳ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಫಸ್ಟ್ ಇದೇನೇನು ಅಂತಾರೆ ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೇನು ಬೇಕು ಟೈಲರಿಂಗ್ಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೇನಾದರೂ ನಾನು ಹೇಳಿರೋ ತುಂಬ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ನಾನು ಟೈಲರಿಂಗ್ ಕ್ಲಾಸ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಮುಂದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಇದರಲ್ಲಿ ಮಾಮೂಲಿ ಹೇಳಿದ್ನೆಲ್ಲ 4 ಟಕ್ಕು, 3 ಟಕ್ಕು, ಕಟೋರಿ, ಪ್ರಿನ್ಸ್ ಕಟ್ ಬೆಲ್ಟ್ ಬ್ಲೌಸು, ಈ ಥರ ತುಂಬ ಬೋಟ್ ನೆಕ್ ಬ್ಲೌಸು ಎಷ್ಟೊಂದಿದ್ದಾವೆ. ಎಲ್ಲ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಅದನ್ನು ಹೇಗೆ ಕಲಿತೀರ ಅದು ನಿಮ್ಮ ಮೇಲೆ ಇರುತ್ತೆ. ಈ ಟೈಲರಿಂಗ್ ಕ್ಲಾಸ್ಗೆ ನೆಕ್ಸ್ಟ್ ಏನೇನು ಬೇಕು ಅಂತ ವೀಡಿಯೋ ರೆಡಿ ಮಾಡ್ತೀನಿ. ಇವಾಗ ಇದಿಷ್ಟಕ್ಕೆ ನೀವು ನೋಡಿ ನನ್ನ ಚಾನಲ್ ಇಷ್ಟ ಆದರೆ ಈ ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ವೀಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಯಿತಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.